ನಮ್ಮ ದೇಹದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ತೊಂದರೆಗಳು ಬರ್ತವೆ. ಆ ಸಣ್ಣ ಪುಟ್ಟ ತೊಂದರೆ ಏನಾಗುತ್ತೆ ಅಂದರೆ ಅದನ್ನು ಕಾಲಕ್ಕೆ ಸರಿಯಾಗಿ ಅದಕ್ಕೆ ಉಪಶಮನವನ್ನು ನಾವು ಮಾಡಲಿಲ್ಲ ಅಂದರೆ ತೊಂದರೆಗಳು ಜಾಸ್ತಿ ಆಗ್ತವೆ. ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ, ಸಾಕಷ್ಟು ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ತಪ್ಪದೇ ನೋಡಿ ಈ ಆರೋಗ್ಯದ ಒಂದು ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಡಯರಿಯಾ ಬಗ್ಗೆ ಇವತ್ತು ಒಂದು ಚರ್ಚೆನ ಮಾಡಬೇಕು ಎಂಬತಕ್ಕಂಥದ್ದೇ ನಮ್ಮ ಉದ್ದೇಶ. ಈ ಡಯರಿಯಾ ಎಂಬತಕ್ಕಂಥದ್ದನ್ನು ನಾವು ತೆಗೆದುಕೊಂಡಾಗ, ಅಥವಾ ಈ ಬೇದಿ ಅಂತ ನಾವು ಯಾವುದನ್ನು ಕರಿತೀವಿ, ಕೆಲವೊಮ್ಮೆ ನಾವು ಅದನ್ನು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಗಬೇಕಾಗಿರ್ತಕ್ಕಂಥ ಉಪಶಮನಗಳನ್ನು ಅದಕ್ಕೆ ಮಾಡಲಿಲ್ಲ ಅಂದರೆ ಜೀವಕ್ಕೂ ಹಾನಿಯಾಗ್ತಕ್ಕಂಥ ಒಂದು ಸಂದರ್ಭಗಳು ಬಂದಿವೆ. ಅದು ಚಿಕ್ಕ ಮಕ್ಕಳಲ್ಲಿ, ಯೌವನಸ್ಥರಲ್ಲಿ ಅದು ಜಾಸ್ತಿ ಕಂಡು ಬಂದಿದೆ ಅಂತ ನಾವು ನೋಡ್ತೇವೆ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀ ನಿರಂಜನ್ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ನೀವು ಲೆಕ್ಚರರ್ ಆಗಿದ್ದೀರಾ, ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀರಾ. ಅದು MSc ಲೆವೆಲ್ ಮಕ್ಕಳಿಗೆ ನೀವು ಪಾಠ ಹೇಳ್ಕೊಡ್ತೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತುಂಬ ಸಂತೋಷ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು. ಡಯರಿಯಾ ಅಥವಾ ಬೇದಿ ಅಂತ ನಾವೇನು ಹೇಳ್ತೀವೋ, ವಾಟ್ ಇಸ್ ದ ಡೆಫಿನೇಷನ್ ಆಫ್ ದ್ಯಾಟ್? ಡಯರಿಯಾ ಅಂತಕ್ಕಂಥದ್ದು ಹ್ಯಾವಿಂಗ್ 3 or more ಲೂಸ್ ಸ್ಟೂಲ್ಸ್ ಪರ್ ಡೇ ಅಂತ ಹೇಳ್ತೀವಿ. ಈಗ ಲೂಸ್ ಮೋಷನ್ ಏನಂತೇವೆ, ಈ ಮಲ ಅಂತಕ್ಕಂಥದ್ದು ಗಟ್ಟಿಯಾಗಿರಬೇಕು. ಅದು ನೀರಾಗಿ ಬಂದಾಗ, ಆ್ಯಂಡ್ ಇಫ್ ಇಟ್ ಇಸ್ ಇನ್ಕ್ರೀಸ್ ಇನ್ ಫ್ರೀಕ್ವೆನ್ಸಿ, ಅಂದರೆ ಈಗ ನೋಡಿ, ಒಂದು ಸತಿ ಅಥವಾ 2 ದಿವಸಕ್ಕೆ ಒಂದು ಸತಿ ಕೆಲವರು ಹೋಗ್ತಾರೆ. ಸೊ ಇದು 1 ದಿವಸಕ್ಕೆ 3 ಸತಿಗೂ ಹೆಚ್ಚಿಗೆ ಆದರೆ ಅದನ್ನು ನಾವು ಡಯರಿಯಾ ಅಂತ ಕರಿತೇವೆ. ಐ ಸಿಂಪ್ಲಿ ಡೋಂಟ್ ನೋ ವಾಟ್ಸ್ ಡಯರಿಯಾ ಬಿಕಾಸ್ ಐ ಆಮ್ ಅ ವೆರಿ ಕಾನ್ಸ್ಟಿಪೇಟೆಡ್ ಗೈ. ನನಗೆ ಕಾನ್ಸ್ಟಿಪೇಷನ್ ತೊಂದರೆ ಇದೆ. ಆದರೆ ಇನ್ ಅ ವೇ ಕಾನ್ಸ್ಟಿಪೇಷನ್ ಆಲ್ಸೋ ಇಸ್ ಬ್ಯಾಡ್. ಇನ್ ಅ ವೇ ದ ಸ್ಟೂಲ್ಸ್ ಹ್ಯಾವ್ ಟು ಬಿ ಅ ಲಿಟಲ್ ಹಾರ್ಡರ್ ಅಲ್ವೇ? ಹೌದು. ಈಗ ದೇ ಹ್ಯಾವ್ ಟು ಬಿ ದ ರೈಟ್ ಕನ್ಸಿಸ್ಟೆನ್ಸಿ. ಈಗ ಕಾನ್ಸ್ಟಿಪೇಷನ್ ಅನ್ನೋವಾಗ ಈ ಮಲ ಅನ್ನೋದು ಬಹಳಷ್ಟು ಕಲ್ಲು ರೀತಿ ಆಗಿಬಿಡುತ್ತೆ. ಅದು ಕೂಡ ಭಾಳಷ್ಟು ತೊಂದರೆಗಳನ್ನು ಉಂಟು ಮಾಡುತ್ತೆ. ಭಾಳ ನೀರಾಗಿದ್ದಾನು ಭಾಳಷ್ಟು ನೀರಿನ ಅಂಶ ನಾವು ಕಳ್ಕೋತೇವೆ, ಅದು ಕೂಡ ತೊಂದರೆ. ಜನರಲಿ ನಮ್ಮಲ್ಲಿ ಒಂದು ಒಪಿನಿಯನ್ ಇದೆ. ಲೈಕ್ ಸಪೋಸ್ ವಿ ಗೋ ಔಟ್, ದಿ ಅದರ್ ಡೇ our cameraman Lokesh took us out to one place and he bought some samosas, something for it. Sometimes immediately we had some reaction and our friend thought he had loose motions. There's this general wrong opinion that you eat and it immediately comes out. Does it happen so fast? ಕೆಲವು ಸತಿ ಈಗ ನೋಡಿ, ಏನಾದ್ರು ಇನ್ಫೆಕ್ಷನ್ ನಾವು ತಗೊಂಡಾಗ ಕೆಲವು ಸತಿ ಆಗುತ್ತೆ. ಇದು ತಗೊಂಡಾಗ ಸ್ಟಮಕ್ ಅಪ್ಸೆಟ್ ಆಗಿ ಇಮಿಡಿಯೇಟಾಗಿ ಕೆಲವರಿಗೆ ಬೇದಿ ಆಗ್ಬೋದು. ಇಮಿಡಿಯೇಟಾಗಿ ಬಂದ್ಬಿಡ್ತದೆ ಹೊರಗಡೆ. ಹೌದು. ಓಕೆ, ಆ ಕನ್ವರ್ಷನ್ ಡಸ್ ಇಟ್ ಟೇಕ್ ಸೋ ಫಾಸ್ಟ್? ಕ್ಯಾನ್ ಇಟ್ ಬಿ ಡನ್? ಹೌದು. ಓಕೆ. ಇಫ್ ಯುವರ್ ಬಾಡಿ ಇಸ್ ನಾಟ್ ಅಗ್ರೀಯಿಂಗ್ ವಿತ್ ದಟ್, ಇಟ್ ಇಸ್ ಅ ಫಿಸಿಯೋಲಾಜಿಕಲ್ ಪ್ರಾಸೆಸ್. ಈಗ ನೋಡಿ, ನಾವು ತಗೊಂಡಾಗ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ಗೋ ಆನ್ ಇನ್ ಅವರ್ ಬಾಡಿ. ಈಗ ನಾವು ಒಂದು ಊಟ ಮಾಡಿದಾಗ ದೇರ್ ಆರ್ ಸೋ ಮೆನಿ ಮೆಕ್ಯಾನಿಸಮ್ಸ್ ಇನ್ವಾಲ್ವ್. ಅದು ಯಾವ್ದಾದ್ರು ಇಂಪೇರ್ಮೆಂಟ್ ಆದಾಗ ವಿ ಸಿ ದ ಪೇಷಂಟ್ ಹ್ಯಾವಿಂಗ್ ಡಯರಿಯಾ. ಈಗ when we're talking about diarrhea, let's start from the infancy. Small children tend to have the bout of diarrhea a little on a frequent basis. What is the reason? ಈಗ ನೋಡಿ, ಅವರ ಒಂದು ಇಮ್ಯೂನ್ ಸಿಸ್ಟಮ್ ಇಟ್ ಇಸ್ ನಾಟ್ ಫುಲ್ಲಿ ಡೆವಲಪ್ಡ್. ಈ ಇನ್ಫೆಕ್ಷನ್ಸಿಂದ ಅವರಿಗೆ ಈ ಡಯರಿಯಾ ಆಗುತ್ತೆ. ಈಗ ನೋಡಿ, ಅವ್ರಿಗೆ ಊಟ ಸರಿ ಹೋಗದೆ ಇರ್ಬೋದು, ಅಥವಾ ಯಾವುದೇ ಒಂದು ಇನ್ಫೆಕ್ಷನನ್ನು ಅವರು ಪಡ್ಕೊಂಡಿರ್ಬೋದು. ಆವಾಗ ಇವರು ಬೇಗ ಈ ಡಯರಿಯಾಗೆ ತುತ್ತಾಗ್ತಾರೆ. ಈವನ್ ಅಕಾರ್ಡಿಂಗ್ ಟು ಸ್ಟ್ಯಾಟಿಸ್ಟಿಕ್ಸ್, ಇನ್ 2009 there was a study done. ಅವರು ಹೇಳಿದ್ರು ಆಲ್ಮೋಸ್ಟ್ about 1.1 million children died because of diarrhea ಅಂತ. Okay. See, diarrhea is one program the WHO has stood up always and advocated that the countries should take care of the children in the downtrodden sector of the general public, and give more importance to sanitation and health and hygiene so that they don't die of diarrhea. Diarrhea ಅಂದರೆ ಏನು ಅಂತ ನೀವು ಹೇಳಿದ್ದೀರಾ, ಅದು ಮಲ ಅಥವಾ ನೀರಿನ ಪ್ರಮಾಣದಲ್ಲಿ ಅದು ಬಂದು 3-4 ಸರಿ ಆದಾಗ ದೇಹದಲ್ಲಿ ಯಾವ ರೀತಿಯಾದ ತೊಂದರೆಯನ್ನು, ಹಾನಿಯನ್ನು ಮಾಡುತ್ತದು? ಈಗ ನೋಡಿ, ಮಲದಲ್ಲಿ ಗಟ್ಟಿಯಾಗಿ ನಾರ್ಮಲ್ ಆಗಿ ಅದು ಗಟ್ಟಿಯಾಗಿ ಹೋದಾಗ ದ ಫ್ಲೂಯಿಡ್ ಕಂಟೆಂಟ್ ಇಸ್ ರೀಅಬ್ಸಾರ್ಬ್ ಬ್ಯಾಕ್.
ಏನೇ ನೀರಿನಂಶ ನಮ್ಮ ದೇಹಕ್ಕೆ ಬೇಕೋ ಅದೆಲ್ಲವನ್ನು ಹೀರ್ಕೊಂಡು ಸೊ ದ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ಓನ್ಲಿ ಎಕ್ಸ್ಕ್ರೀಟೆಡ್. ಆದರೆ ಈ ಡಯರಿಯಲ್ಲಿ ಏನಾಗುತ್ತೆ ಅಂದರೆ ಈ ನೀರಿನ ಅಂಶ ಅನ್ನೋದು ಬಾಡಿಗೆ ಉಪಯೋಗವಾಗದೆ ಅದೆಲ್ಲವನ್ನು ನಮ್ಮ ದೇಹ ಹೊರಗೆ ಹಾಕುತ್ತೆ. ಸೊ ವೆನ್ ಲಾಟ್ ಆಫ್ ಫ್ಲೂಯಿಡ್ ಇಸ್ ಲಾಸ್ಟ್, ದಟ್ಸ್ ವೆನ್ ಅ ಲಾಟ್ ಆಫ್ ಫ್ಲೂಯಿಡ್, ಎಲೆಕ್ಟ್ರೋಲೈಟ್ ಅಥವಾ ಮೆಟಬಾಲಿಕ್ ಇಂಬ್ಯಾಲೆನ್ಸನ್ನು ಬಹಳಷ್ಟು ಕಾಣ್ತೇವೆ. ನಮ್ಮ ದೇಹದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ 70% ನೀರಿದೆ. ಸೊ ಆ ನೀರಿನ ಅಂಶ ಯಾವಾಗಲೂ ಆ ಒಂದು ಲೆವೆಲ್, ಆಪ್ಟಿಮಮ್ ಲೆವೆಲಲ್ಲಿ ಇರಬೇಕು. ಅದು ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಅನೇಕ ಮ್ಯಾನಿಫೆಸ್ಟೇಷನ್ ನಾವು ಕಾಣ್ತೇವೆ. See, generally, I've seen people when they have diarrhea, they go to the hospital and the doctor Pinches the skin and they want the skin. My skin is going back pretty easily, and the reaction of the skin going back is slow. What does he mean by that? ಈಗ ನೋಡಿ, ನಾ ಹೇಳ್ದಾಗೆ ನಮ್ಮ ದೇಹದಲ್ಲಿ 70% ನೀರಿನಂಶ ಇದೆ. ಆ ನೀರಿನಂಶ ಎಲ್ಲವನ್ನು ರೆಗ್ಯುಲೇಟ್ ಮಾಡುವಂಥದ್ದಾಗಿದೆ. ಈ ನೀರಿನಂಶ ಕಡಿಮೆ ಆಗಿಬಿಡುತ್ತೆ ಡಯರಿಯಲ್ಲಿ. ಅಷ್ಟೊಂದು ನೀರಿನಂಶ ಹೊರಗಡೆ ಹೋಗುವಾಗ ಆಗ ನಮ್ಮ ಚರ್ಮದ ಒಂದು ಟೆಕ್ಸ್ಚರ್ ಆರ್ ಟರ್ಗರ್ ಏನಂತ ಕರಿತೇವೆ ಅದು ಕಡಿಮೆ ಆಗುತ್ತೆ. ಸೊ ದಿಟ್ಸ್ ಅ ಇಂಡಿಕೇಶನ್ ದಟ್ ಫ್ಲೂಯಿಡ್ ಲೆವೆಲ್ಸ್ ಆರ್ ಲೆಸ್ ಇನ್ ಯುವರ್ ಬಾಡಿ. Basically, when you're having diarrhea, we have a tendency to stop eating. ಬೇದಿ ಆಗ್ತಿದೆ, ಏನು ತಿನ್ಬೇಡ, ಸುಮ್ಮನೆ ಕೂತ್ಕೋ ಅಂತ. ಇಸ್ ದಟ್ ಅ ರೈಟ್ ಆಟಿಟ್ಯೂಡ್? ಒಂದು ರೀತಿ ನೋಡಬೇಕಾದ್ರೆ ಕಂಪ್ಲೀಟ್ಲಿ ಸ್ಟಾಪಿಂಗ್ ಈಟಿಂಗ್ ಇಸ್ ಬ್ಯಾಡ್. ಏನು ತಗೋಬಾರ್ದು ಅನ್ನೋದು ತಪ್ಪು. ಅಫ್ಕೋರ್ಸ್ ಅವರ್ ಬಾಡಿ ನೀಡ್ಸ್ ಇಟ್ಸ್ ನ್ಯೂಟ್ರಿಯೆಂಟ್ಸ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಸೊ ನಾವು ಏನಾದ್ರು ತಗೋತಾ ಇರಬೇಕು. ಇಟ್ ಇಸ್ ಗುಡ್ ಇಫ್ ಇಟ್ಸ್ ಟೇಕನ್ ಇನ್ ಅ ಲಿಕ್ವಿಡ್ ಫಾರ್ಮ್, ಬಿಕಾಸ್ ಲಾಟ್ ಆಫ್ ಲಿಕ್ವಿಡ್ಸ್ ಆರ್ ಲಾಸ್ಟ್. ವಿ ಹ್ಯಾವ್ ಟು ರಿಪ್ಲೆನಿಶ್ ದಟ್ ಲಿಕ್ವಿಡ್ಸ್. ಸೊ ಆದಷ್ಟು ಲಿಕ್ವಿಡ್ ಅಥವಾ ಸಾಫ್ಟ್ ಡಯಟನ್ನು ತಗೊಳ್ಳೋದು ಒಳ್ಳೆಯದು ಅಂತ. ಸೊ ಯೂಶಲಿ ಮೊಸರನ್ನ ತೆಗೆದುಕೊಳ್ತಾರೆ ಅಥವಾ ಒಂದು ರೀತಿಯಾಗಿ ಸಾಫ್ಟ್ ಬ್ಲಾಂಡ್ ಡಯಟನ್ನು ತೆಗೆದುಕೊಳ್ತಾರೆ. ಆವಾಗ ತೆಗೆದುಕೊಂಡ್ರೆ ಈ ರೀತಿ. ಈಗ ನೀರಿನ ಅಂಶಕ್ಕೆ ಬರೋಣ. ಈಗ ನೀರು ಜಾಸ್ತಿ ಹೋಗ್ಬಿಟ್ರೆ ದೇಹದಲ್ಲಿ ತುಂಬ ಕಡಿಮೆಯಾಗಿ ತೊಂದರೆ ಬರ್ತದೆ ಅಂತ ನೀವು ಈಗ ಹೇಳಿದ್ರಿ. ಈಗ ಜ್ಯೂಸ್ಗಳನ್ನು ತೆಗೆದುಕೊಂಡ್ರೆ ಅದನ್ನು ರಿಪ್ಲೆನಿಶ್ ಮಾಡ್ಬೋದು ಅಂತ ನೀವು ಹೇಳಿದ್ರಿ. ಈಗ ಮುಂದೆ ಹೋಗೋಣ. ಡಯರಿಯಾ ಎಂಬತಕ್ಕಂಥದ್ದು ಶುರು ಆದಾಗ ಅದು ಯಾವಾಗ ನಿಲ್ಲುತ್ತೆ? ಎಷ್ಟು ದಿನ ಆಗುತ್ತೆ? ಎಷ್ಟು ಕಾಲಾವಧಿ ಆಗುತ್ತೆ? ಕೆಲವ್ರಿಗೆ ಅದು 1-2 ದಿವಸದಲ್ಲೇ ನಿಂತು ಹೋಗ್ಬಿಡುತ್ತೆ. ಇನ್ನು ಕೆಲವ್ರಿಗೆ 1 ವಾರನೂ ಇರ್ಬೋದು. ಅಂದರೆ 1 ವಾರಕ್ಕಿಂತ ಹೆಚ್ಚು ಆದಾಗ ಈಗ ನೋಡಿ, ಇಟ್ಸ್ ಅ ಡೇಂಜರಸ್ ಕಂಡೀಷನ್. ಯಾಕಂದರೆ ಭಾಳಷ್ಟು ಫ್ಲೂಯಿಡನ್ನು ನಾವು ಕಳ್ಕೊತೇವೆ ಈ ಡಯರಿಯಾ ಮೂಲಕ. ಸೊ ಈ ಬೇದಿಯನ್ನು ಕಂಟ್ರೋಲ್ ಮಾಡೋವಂಥ ಬಹಳ ಈ ಬೇದಿ ಎಂಬತಕ್ಕಂಥದ್ದನ್ನ ನಾವು ತೆಗೆದುಕೊಂಡಾಗ ಬೇಸಿಕಲಿ sometimes we lose weight. People like me who are having problem losing weight, they wish they have this diarrhea and lose weight, Otherwise, there is no chance of losing weight. We'll take a small break. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ಈ ಡಯರಿಯಾ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತೇವೆ. ವೆಲ್ಕಮ್ ಬ್ಯಾಕ್. ಬನ್ನಿ, ಈ ಡಯರಿಯಾ ಬಗ್ಗೆ ಇನ್ನೂ ಮಾಹಿತಿಯನ್ನು ಪಡೆಯೋಣ. ವಾಟ್ ಆರ್ ದ ಟೈಪ್ಸ್ ಆಫ್ ಡಯರಿಯಾ? ಈಗ ನೋಡಿ, ಡಯರಿಯಲ್ಲಿ ಕೆಲವು ಟೈಪ್ಸ್ಗಳನ್ನು ನಾವು ಕಾಣ್ಬೋದು. ಯಾವುದಂದರೆ, ಮೊದಲನೇದಾಗಿ ಇದು ಸೆಕ್ರಿಟರಿ ಡಯರಿಯಾ ಅಂತ ನಾವು ಕರಿತೇವೆ. ಇಲ್ಲಿ ಆದಷ್ಟು ದೇರ್ ಸೆಕ್ರೀಷನ್ ಆಫ್ ಫ್ಲೂಯಿಡ್ಸ್ ಇನ್ ಟು ದ GI ಟ್ರ್ಯಾಕ್ಟ್. ನಮ್ಮ ಒಂದು GI ಟ್ರ್ಯಾಕ್ಟ್ ಏನಿದೆ ಅಲ್ಲಿ ಎಲ್ಲ ಫ್ಲೂಯಿಡ್ಸ್ ಅಲ್ಲಿ ಸಿಕ್ರೀಟ್ ಆಗಿ ಅದು ಹೊರಗೆ ಬರುತ್ತೆ ಡಯರಿಯಾ ಆಗಿ. ಇದು ಯಾಕಾಗುತ್ತೆ ಅಂದರೆ ಮೇನ್ಲಿ ಬಿಕಾಸ್ ಆಫ್ ಸಮ್ ಇನ್ಫೆಕ್ಷನ್, GI ಇನ್ಫೆಕ್ಷನ್. ಈಗ ನೋಡಿ, ಯಾವುದೋ ಒಂದು ಊಟ ಮಾಡಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಇನ್ಫೆಕ್ಷನ್ ಹೋದಾಗ ದೇ ಕಾಸ್ ಸಿಕ್ರಿಷನ್. ಸೊ ಆ ಸೆಲ್ಸ್ಗಳು ದೇ ಸಿಕ್ರಿಟ್ ಫ್ಲೂಯಿಡ್ ಇನ್ ಟು ದ GI ಟ್ರ್ಯಾಕ್ಟ್. ಇನ್ನೊಂದು ಎಕ್ಸುಡೇಟಿವ್ ಅಂತ. ಇಲ್ಲಿ ನಾವು ಪಸ್ಸನ್ನು ಕಾಣ್ತೇವೆ, ಕೀವ್ ಏನಂತೇವೆ. ಈ ಕೀವ್ ಕೂಡ ಈ ಒಂದು GI ಟ್ರ್ಯಾಕ್ಟ್ಗೆ ಎಕ್ಸ್ಕ್ರೀಟ್ ಆಗಿ ಅದನ್ನು ನಾವು ಡಯರಿಯಲ್ಲಿ ಕಾಣ್ಬೋದು. ದಟ್ ಈಸ್ ಎಕ್ಸುಡೇಟಿವ್. ಇನ್ನೊಂದು ಆಸ್ಮಾಟಿಕ್ ಡಯರಿಯಾ ಅಂತ ನಾವು ಕರಿತೇವೆ. ಈ ಆಸ್ಮಾಸಿಸ್ ಅಂದರೆ ನಮ್ಗೆ ಗೊತ್ತು. ಈಗ ನೋಡಿ, ಭಾಳಷ್ಟು ಉಪ್ಪು ಅಥವಾ ಸಕ್ಕರೆಯನ್ನು ನಾವು ಸೇವಿಸಿದಾಗ ಇಟ್ ಪುಲ್ಸ್ ವಾಟರ್. ಸೊ ಇದರಿಂದಾಗಿ ಸಾಕಷ್ಟು ನೀರನ್ನು ಇದು ಈ ಒಂದು ಟ್ರ್ಯಾಕ್ಟಿಗೆ ಎಳ್ಕೊಂಡು ಅದನ್ನು ಹೊರಗೆ ಹಾಕುತ್ತೆ ಡಯರಿಯಾ ಮೂಲಕ. ಇನ್ನೊಂದು ಥರದ್ದು ಇನ್ಫ್ಲಮೇಟ್ರಿ ಅಂತ. ಇದು ಕೂಡ ಇಟ್ ಇಸ್ ರಿಲೇಟೆಡ್. ಯಾವುದೇ ಒಂದು ಇನ್ಫೆಕ್ಷನ್ ಆದಾಗ ದೇರ್ ಇಸ್ ಇನ್ಫ್ಲಮೇಷನ್, ಅಂದರೆ ದ ಬಾಡಿ ಈಸ್ ರಿಯಾಕ್ಟಿಂಗ್ ಟು ದ ಇನ್ಫೆಕ್ಷನ್. ಸೊ ಆ ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಟ್ ಸಿಕ್ರೀಟ್ಸ್ ಅ ಲಾಟ್ ಆಫ್ ಫ್ಲೂಯಿಡ್. ಆವಾಗ ಕೂಡ ಈ ಬೇದಿಯನ್ನು ಆಗೋದನ್ನು ನಾವು ಕಾಣ್ತೇವೆ. ಸೊ 3 ಥರದ ಟೈಪ್ಸನ್ನು ನಾವು, ಎಷ್ಟೋ ಟೈಪ್ಗಳು ಇರಬೇಕು, ಈ 3 ಮುಖ್ಯವಾಗಿರುತ್ತೆ.
ರಕ್ತ ಬರ್ತದಲ್ಲ ಕೆಲವೊಮ್ಮೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಈಗ ರಕ್ತ ಬಂದಾಗ ಬೇದಿ ಆಗುವಂಥ ಸಮಯದಲ್ಲಿ ಅದಕ್ಕೆ ನಾವು ಡಿಸೆಂಟ್ರಿ ಅಂತ ಕರಿತೇವೆ. ಈಗ ಮುಖ್ಯವಾಗಿ 3 ಥರದ ಇನ್ಫೆಕ್ಷನಿಂದ ಆಗ್ಬೋದು. ಒಂದು ಶಿಗೆಲ್ಲಾ ಅಂತ, ಇದು ಒಂದು ಕೀಟಾಣು, ಅಂದರೆ ಇಟ್ ಇಸ್ ಮೈಕ್ರೋ ಆರ್ಗ್ಯಾನಿಸಮ್ ವಿಚ್ ಕಾಸಸ್ ಡಿಸೆಂಟ್ರಿ. ಇನ್ನೊಂದು ಅಮೀಬಾ ಅಂತ, ಎಂಟಮೀಬಾ ಹಿಸ್ಟೊಲೈಟಿಕಾ ಅಂತ. ಒಂದು ಮುಖ್ಯವಾಗಿರ್ತಕ್ಕಂಥ ಆ ಒಂದು ಕ್ರಿಮಿ, ಈ 3 ಕ್ರಿಮಿ ನಮ್ಮ ದೇಹದೊಳಗೆ ಬಂದಾಗ ರಕ್ತ ಬರ್ತದಂತ ನಾವು ನೋಡ್ತೀವಿ ಅಲ್ವೇ? ಈ ರಕ್ತ ಬರ್ತಕ್ಕಂಥದ್ದು ಐ ಆಮ್ ಶ್ಯೂರ್ ಇಟ್ ಮಸ್ಟ್ ಬಿ ವೆರಿ ಡೇಂಜರಸ್ ಫಾರ್ ದ ಬಾಡಿ ಆ್ಯಂಡ್ ವಿ ಹ್ಯಾವ್ ಟು. ಈಗ ವಿಧಗಳನ್ನು ನೀವು ಹೇಳಿದ್ದೀರಾ. ಇದು ಈ ಡಯರಿಯಾ ಶುರು ಆಗಿದ ತಕ್ಷಣ ನಾವು ಏನು ಮಾಡಬೇಕು? ನೋಡಿ, ಡಯರಿಯಾನ ಹೇಳ್ದ ಹಾಗೆ ನಮ್ಮ ದೇಹದಲ್ಲಿ ಅನೇಕ ಬಹಳಷ್ಟು ಒಂದು ಫ್ಲೂಯಿಡ್ ಕಂಟೆಂಟ್ ಅನ್ನು ನಾವು ಕಳ್ಕೋತೇವೆ. ಸೊ ಆದಷ್ಟು ಈ ನೀರಿನ ಅಂಶವನ್ನು ಮತ್ತೆ ನಮ್ಮ ದೇಹಕ್ಕೆ ತಂದ್ಕೊಳ್ಳೋದು ಒಂದು ಮುಖ್ಯ ಅಂಶ. ಸೊ ವಿ ಹ್ಯಾವ್ ಟು ರಿಪ್ಲೆನಿಶ್ ದಟ್ ಫ್ಲೂಯಿಡ್. ಸೊ ನೀರಿನ ಅಂಶ ಬಾಯಿಂದ ತಗೋಬೋದು, ಅಥವಾ ತುಂಬ ಒಂದು ಸಿವಿಯರ್ ಕೇಸಸಲ್ಲಿ ಡಾಕ್ಟರ್ IV ಸ್ಟಾರ್ಟ್ ಮಾಡಿ ಅವರಿಗೆ ಸಲೈನ್ಗಳನ್ನು ಕೂಡ ಹಾಕ್ಬೋದು. ಸಲೈನ್ ಕೂಡ ಹಾಕ್ತಾರೆ IV ಫ್ಲೂಯಿಡ್ಸ್, ಅದು ಒಳ್ಳೆಯದು. ಬಟ್ ಓರಲ್ ಆಗಿ ತೆಗೆದುಕೊಳ್ತಕ್ಕಂಥದ್ದು ಭಾಳ ಮುಖ್ಯ, ತುಂಬ ಮುಖ್ಯ. ಈಗ ಒಂದು ಪ್ರಶ್ನೆ, ಹೌ ಮೆನಿ ಟೈಮ್ಸ್ ಇಸ್ ಡೇಂಜರಸ್? ಈಗ 1 ಸರಿ 2 ಸರಿ 3 ಸರಿ ಅಂತ ಹೇಳಿದ್ರೆ ವೆನ್ ಡು ವಿ ಹಿಟ್ ದ ಪ್ಯಾನಿಕ್ ಬಟನ್? ಎಷ್ಟು ಸರಿ ಆದರೆ ನಾವು ವಿ ನೀಡ್ ಟು ಟೇಕ್ ಆ್ಯಕ್ಷನ್ ಇಮಿಡಿಯೇಟ್ಲಿ? ನಾವು ಸ್ಪೆಸಿಫೈ ಮಾಡೋಕ್ಕಲ್ಲ. ಈಗ ನೋಡಿ, ಕೆಲವ್ರಿಗೆ ಒಂದು 3-4 ಸತಿ ಆದಾಗ ತುಂಬ ಸುಸ್ತಾಗಿ ಆಲ್ಮೋಸ್ಟ್ ದೇ ರಿಕ್ವೈರ್ ಹಾಸ್ಪಿಟಲೈಸೇಷನ್. ಇನ್ನು ಕೆಲವ್ರಿಗೆ 2-3 ದಿವಸ ಆಗ್ತಾ ಇರುತ್ತೆ, ಒಂದು 10 ಸತಿ ಹೋಗಿರ್ತಾರೆ, ಅಂದರೂ ದೇ ಆರ್ ಸ್ಟೇಬಲ್, ಸ್ಟ್ರಾಂಗ್ ಬಾಡಿ ಅಂತ ನಾವು ಏನು ಹೇಳ್ತೀವಿ. ಸೊ ಅವರ ಒಂದು ಆರೋಗ್ಯದ ಸ್ಥಿತಿಯನ್ನು ನೋಡಿ ನಾವು ಆವಾಗ ಒಂದು ಇದು ಅಷ್ಟು ಹೋಗೋ ತನಕ ನಾವು ಏನಾದ್ರು ಮಾಡಿ ಅವರನ್ನು ವಿ ಟ್ರೈ ಟು ರೆಜ್ಯುನೇಟ್ ದೆಮ್. ಸೊ ಇದರಲ್ಲಿ ಮಕ್ಕಳ ವಿಚಾರದಲ್ಲಿ ನಾವು ತೆಗೆದುಕೊಂಡಾಗ, ನೀವು ಈಗಾಗಲೇ ಹೇಳಿದ್ರೆ ಅವರ ಇಮ್ಯೂನ್ ಸಿಸ್ಟಮ್ ತೊಂದರೆಗೆ ಬರ್ತದೆ ಅಂತ. ಈ ವಯಸ್ಸಾದವ್ರಿಗೆ, ವಿ ಹ್ಯಾವ್ ನಾಟ್ ಬಿನ್ ಡಿಸ್ಕಸಿಂಗ್ ಓಲ್ಡ್ ಪೀಪಲ್, ಈ ವಯಸ್ಸಾದವರಿಗೆ ಡೈರಿಯಾ ಬಂದಾಗ ಇಟ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ದಿ ಯೂತ್ ಆ್ಯಂಡ್ ದ ಚೈಲ್ಡ್ ಪುಟ್ ಟುಗೆದರ್. ವಾಟ್ ಡು ವಿ ಡೂ ವೆನ್ ದಿಸ್ ವೆರಿ ಓಲ್ಡ್ ಪೀಪಲ್ ಹ್ಯಾವ್ ಡೈರಿಯಾ? ಈಗ ವಯಸ್ಸಾದವ್ರಿಗೆ ಯಾಕೆ ಇದು ಬಹಳಷ್ಟು ಒಂದು ಕಠಿಣಕರ ಅಂತ ಹೇಳಿದರೆ, ಅವರ ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿರುತ್ತೆ ವಯಸ್ಸಾಗ್ತಾ. ಈಗ ನೋಡಿ, 70% ನಮ್ಮ ಒಂದು ನಾರ್ಮಲ್ ಅಡಲ್ಟಲ್ಲಿ ನೋಡಬೇಕಾದ್ರೆ ವಯಸ್ಸಾದವ್ರಿಗೆ ಅದು ಇನ್ನೂ ಕಡಿಮೆ ಆಗುತ್ತೆ, 60-50% ಕೂಡ ಆಗ್ಬೋದು. ಸೊ ವೆನ್ ದೇ ಲೂಸ್ ಫ್ಲೂಯಿಡ್ ಇಟ್ ಇಸ್ ಅ ಬಿಗ್ ಲಾಸ್. ಸೊ ಈಗ ನೋಡಿ, 70% ಇರೋರಿಗೆ ಈ ಬೇದಿ ಆದಾಗ ದೇ ಸ್ಟಿಲ್ ಹ್ಯಾವ್ ಸಮಥಿಂಗ್ ಲೆಫ್ಟ್ ಬಿಹೈಂಡ್. ಆದರೆ ವಯಸ್ಸಾದವ್ರಿಗೆ ದೇ ಲೂಸ್ ಲಾಟ್ ಆಫ್ ಫ್ಲೂಯಿಡ್. ಅದಕ್ಕೋಸ್ಕರ ನಾವು ಬಹಳ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಆಮೇಲೆ ಇನ್ನೊಂದು, ಈ ವಯಸ್ಸಾದವ್ರಿಗೆ ಏನು ಮಾಡಬೇಕು ಅಂದರೆ, ತಕ್ಷಣವೇ ಅವರಿಗೆ ಆದಷ್ಟು ಫ್ಲೂಯಿಡನ್ನು ಕೊಟ್ಟು, ಅಥವಾ ದೇ ಮೈಟ್ ರಿಕ್ವೈರ್ ಹಾಸ್ಪಿಟಲೈಸೇಷನ್ ಬಿಕಾಸ್ ದೇ ನಾಟ್ ಏಬಲ್ ಟು ಟೇಕ್ ಇಟ್ ಆ್ಯಸ್ ಯಂಗ್ ಪರ್ಸನ್. ಸೊ ಇಮಿಡಿಯೇಟ್ ಇಂಟರ್ವೆನ್ಷನ್ ಇಸ್ ನೆಸೆಸರಿ. ಸೊ ವಿ ನೀಡ್ ಟು ಫೈಂಡ್ ಔಟ್ ಆ್ಯಂಡ್ love our senior citizens of our house and find out how they are feeling and things. ಈಗ ಈ ಒಂದು ಉಪ್ಪು ಸಕ್ಕರೆ ಮಿಶ್ರಣ ಅಥವಾ ಎಲೆಕ್ಟ್ರಾಲ್ ಪೌಡರ್ ಅಂತ ನಾವೇನು ಹೇಳ್ತೀವಿ, ನಮ್ಮೆಲ್ಲರಿಗೂ ಗೊತ್ತು, ಅದು ಇಟ್ಸ್ ಅ ವೆರಿ ಯೂಸ್ಫುಲ್ ಥಿಂಗ್ ವೆನ್ ವಿ ಹ್ಯಾವ್ ಡೈರಿಯಾ. ವಾಟ್ ಡಸ್ ದಿಸ್ ವಾಟರ್ ಆ್ಯಂಡ್ ಸಾಲ್ಟ್ ಆ್ಯಂಡ್ ವಾಟರ್ ಮಿಕ್ಸ್ಚರ್, ವಾಟ್ ಡಸ್ ಇಟ್ ಡೂ ಟು ದ ಬಾಡಿ? ನೋಡಿ, ಯಾಕೆ ಇದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿ ಆರ್ ಟ್ರೈಂಗ್ ಟು ರೆಸ್ಟೋರ್ ಫ್ಲೂಯಿಡ್. ಈಗ ನೋಡಿ, ಫ್ಲೂಯಿಡ್ ಅಂದ ತಕ್ಷಣ ಸುಮ್ಮನೆ ನೀರಿನಂಶ ಅಲ್ಲ, ನಮ್ಮ ದೇಹದಲ್ಲಿ ಬೇಕಾಗಿರುವಂಥ ಫ್ಲೂಯಿಡ್ ಇಟ್ ಈಸ್ ಸಮವಾಟ್ ಸಿಮಿಲರ್ ಟು ಸಲೈನ್. ಅಂದರೆ ಉಪ್ಪಿನ ಅಂಶ ಇದೆ, ಆಮೇಲೆ ಅನೇಕ ಗ್ಲೂಕೋಸ್ ಅಂದರೆ ಶುಗರ್ಸ್ ಆರ್ ದೇರ್ ಇನ್ ದಟ್ ನಾರ್ಮಲ್ ಫಿಸಿಯೋಲಾಜಿಕಲ್ ಫ್ಲೂಯಿಡ್. ಸೊ ಅದನ್ನು ನಾವು ರಿಪ್ಲೆನಿಷ್ ಮಾಡುವಾಗ ವಿ ಆರ್ ಟ್ರೈಂಗ್ ಟು ರೆಸ್ಟೋರ್ ದ್ಯಾಟ್ ಫ್ಲೂಯಿಡ್ ಬ್ಯಾಕ್. ಸೊ ಇಟ್ ಇಸ್ ಕ್ಲೋಸ್. ಈಗ ನಾವು ಸಕ್ಕರೆ, ಉಪ್ಪು, ಆಮೇಲೆ ನೀರನ್ನು ತಗೊಂಡು ನಾವು ಕೊಡುವುದಾದರೆ ವಿ ಆರ್ ಟ್ರೈಂಗ್ ಟು ಗಿವ್ ಬ್ಯಾಕ್ ದ ಬಾಡಿ ವಾಟ್ ಇಟ್ ಹಸ್ ಲಾಸ್ಟ್. ಬರೀ ನೀರಲ್ಲ. ಸೊ ವಿ ಆರ್ ಪುಟ್ಟಿಂಗ್ ಬ್ಯಾಕ್ ದಟ್ ಫಿಸಿಯೋಲಾಜಿಕಲ್ ಫ್ಲೂಯಿಡ್. ಸೊ ಪೋಷಕರು ಕೂಡ ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು, ನಿಮ್ಮ ಮಕ್ಕಳಿಗೆ ಅಥವಾ ಹಿರಿಕರಿಗೆ ಯಾರಿಗಾದರೂ ಸರಿ ಈ ಒಂದು ಬೇದಿ ಸುಮಾರು ಸರಿ ಹೋದಾಗ ನಿಲ್ಲಿಸ್ಬಿಡಬಾರ್ದು. ಅವ್ರಿಗೆ ಉಪ್ಪು ಸಕ್ಕರೆ, 1 ಚುಟುಕಿ ಉಪ್ಪಿದ್ರೆ ಅದರಲ್ಲಿ 1 ಚುಟುಕಿ ಸಕ್ಕರೆ ಹಾಕಿ ಆ ನೀರನ್ನು, ಆ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ಸೇವನೆ ಮಾಡ್ತಾ ಇರಬೇಕಾದ್ರೆ ನಾವು ಕಳ್ಕೊಂಡಿರ್ತಕ್ಕಂಥ ನೀರಿನ ಅಂಶ ದೇಹದಲ್ಲಿ ಹೆಚ್ಚಾಗ್ತಾ ಬಂದಾಗ ದೇ ವಿಲ್ ನಾಟ್ ಫೀಲ್ ಫೇಂಟಿಶ್ ಅಲ್ವೇ? ಓಕೆ, ಇಸ್ ದೇರ್ ಎನಿಥಿಂಗ್ ದಟ್ ವಿ ನೀಡ್ ಟು ಕೀಪ್ ಇನ್ ಮೈಂಡ್ ವೆನ್ ವಿ ಆರ್ ಟೇಕಿಂಗ್ ಸಮ್ ಅದರ್ ಜ್ಯೂಸ್? ಈ ಜ್ಯೂಸ್ ಕುಡಿಬಾರ್ದು ಅಂತ ಏನಾದರೂ ಇದೆಯಾ? ಆ ಥರ ಏನಿಲ್ಲ. ಇನ್ನೊಂದು ಏನಂದರೆ ಹೆವಿ ಫುಡ್ಸ್. ಈಗ ನೋಡಿ,
ಅಷ್ಟೊಂದು ಹೋಗ್ತಾ ಇದೆ ಮಲದಲ್ಲಿ ಅಂತ ಹೇಳಿಬಿಟ್ಟು ಕೆಲವರು ಚೆನ್ನಾಗಿ ಇದು ತಿನ್ನು ಅದು ತಿನ್ನು ಅಂತ ಹೇಳ್ತಾರೆ. ಈಗ ನೋಡಿ, ದ ಬೌಲ್ ಇಸ್ ಇನ್ ಅ ಸ್ಟೇಟ್ ಆಫ್ ಹೈಪರ್ ಮೊಟಿಲಿಟಿ, ಅಂದರೆ ಅಧಿಕವಾಗಿ ಅದು ಕೆಲಸ ಮಾಡೋದ್ರಿಂದ ಯಾವುದೇ ಊಟ ಬಂದ್ರೂ ಅದನ್ನು ಹೊರಗೆ ಹಾಕುತ್ತೆ. ಸೊ ಆವಾಗ ನಾವು ಏನು ಮಾಡಬೇಕು, ಆದಷ್ಟು ನಮ್ಮ ದೇಹ ಉಪಯೋಗಿಸ್ಕೊಳ್ಳುವಂಥ ಒಂದು ಆಹಾರಗಳನ್ನು ಮಾಡ್ಬೋದು. ಈಗ ನೋಡಿ, ಲಿಕ್ವಿಡ್ ಅನ್ನು ಕೊಡೋದ್ರ ದ ರೀಸನ್ ಬಿಹೈಂಡ್ ಇಟ್ ಇಸ್ ಅದರಲ್ಲಿರುವಂಥ ನ್ಯೂಟ್ರಿಷನ್ ಬೇಗ ಹೀರ್ಕೊಳ್ಳುತ್ತೆ. ಈಗ ನೋಡಿ, ಸಾಲಿಡ್ ಫುಡ್ಗಿಂತ ಇಟ್ಸ್ ಬೆಟರ್ ನಾಟ್ ಟು ಪುಟ್ ದ ವರ್ಕ್ ಲೋಡನ್ನು ಕಮ್ಮಿ ಮಾಡ್ತಾ ಇದ್ದೇವೆ. ಇನ್ನೊಂದು, ವಿ ಆರ್ ಆಲ್ಸೋ ಟ್ರೈಂಗ್ ಟು ಸಿ ದಟ್ ಈ ಪೋಷಕಾಂಶಗಳು ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ ನಾವು ಒಂದು ದಾರಿ ಮಾಡಿಕೊಡ್ತೇವೆ. ಸೊ ಈಗ ನೀವೇನು ಹೇಳ್ತಾ ಇದ್ರಿ, ಈಗ ಬೇದಿ ಎಂಬತಕ್ಕಂಥ ಡಯರಿಯಾ ಎಂಬತಕ್ಕಂಥದ್ದು ಬಂದಾಗ ದಿ ಬಾಡಿ ಈಸ್ ಆಲ್ರೆಡಿ ಡೂಯಿಂಗ್ ಸಮ್ ಓವರ್ ಟೈಮ್ ಇನ್ ಟ್ರೈಂಗ್ ಟು ಕೀಪ್ ಅಪ್ ವಿತ್ ದ ಪೇಸ್. ಅದು ಏನು ನಡೀತಾ ಇದೆ, ಅದಕ್ಕೆ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದೆ. ಅಂಥ ಸಮಯದಲ್ಲಿ ಓಕೆ, ಯು ಹ್ಯಾವ್ ಹ್ಯಾಡ್ ಲೂಸ್ ಮೋಷನ್, ಈಟ್ ಅ ಗುಡ್ ಮೀಲ್, ಆ್ಯನ್ ಅನ್ಲಿಮಿಟೆಡ್ ಮೀಲ್, ಈಟ್ ಲಾಟ್ ಆಫ್ ಫುಡ್, ಯು ವಿಲ್ ಫೀಲ್ ಬೆಟರ್ ಎಂಬತಕ್ಕಂಥದ್ದು ಇಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ಆ್ಯಂಡ್ try to keep it as simple as possible with liquids and problems. ಅದು ಏನಾಗುತ್ತೆ ಅಂದರೆ sometimes, even for me myself, I cannot fill my stomach with juice and I still feel like eating something. We'll take a small break on that note. ಒಂದು ಸಣ್ಣ ವಿರಾಮದ ನಂತರ ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಉಪಶಮನಗಳ ಬಗ್ಗೆ ಈ ಡಯರಿಯಾ ವಿಚಾರದಲ್ಲಿ ಕೊಡ್ತೇವೆ. ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ನಾವು ಡಯರಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೇನು ಮಾಡಬೇಕು ಎಂಬತಕ್ಕಂಥದ್ದು. ಅಲ್ಲಿ ನಿರಂಜನ್ ಅವರೇ, ನಾವು ವಿರಾಮಕ್ಕೆ ಹೋಗುವ ಮುನ್ನ ನಾನು ಹೇಳಿದೆ 1 pinch ಸಾಲ್ಟ್ ಆ್ಯಂಡ್ 1 pinch ಶುಗರ್ ಅಂತ. ದೆನ್ ಯು ಟೋಲ್ಡ್ ಮಿ ಡ್ಯೂರಿಂಗ್ ದ ಬ್ರೇಕ್ ದಟ್ ಇಸ್ ನಾಟ್ ದಿ ಕರೆಕ್ಟ್ ಪ್ರಪೋರ್ಷನ್. ವಾಟ್ ಇಸ್ ದ ಕರೆಕ್ಟ್ ಪ್ರಪೋರ್ಷನ್? ಈಗ ನೋಡಿ, ಇದಕ್ಕೆ ದೇರ್ ಆರ್ ಲಾಟ್ ಆಫ್ ಕಾಂಟ್ರವರ್ಸೀಸ್ ರಿಗಾರ್ಡಿಂಗ್ ದಿಸ್. ಇದು ಓವರಲ್ ಆಗಿ ನಮ್ಮೆಲ್ಲವನ್ನು ರಿಪ್ಲೆನಿಷ್ ಮಾಡುತ್ತೆ. ಅಂದರೆ ತೊಂದರೆ ಏನಂದರೆ ನೀರು. ಅನೇಕ ಈ ಪೂವರ್ ಕಂಟ್ರೀಸಲ್ಲಿ ನೋಡೋದಾದರೆ ದಿಸ್ ಹ್ಯಾಸ್ ಓನ್ಲಿ ವರ್ಸನ್ ದ ಪ್ರಾಬ್ಲಮ್. ಯಾಕಂದರೆ ಅವ್ರು ತಗೊಳ್ಳುವಂಥ ನೀರು ಸ್ವಚ್ಛವಾಗಿರಲ್ಲ. ಸೊ ಆ ನೀರು ಕುದಿಸಿ ಅವರು ಯೂಸ್ ಮಾಡಿರಲ್ಲ. ಸೊ ಅದರಿಂದಾಗಿ ಈ ಡಯರಿಯಾ ವಿಲ್ ಬಿಕಮ್ ಇವನ್ ಮೋರ್ ವರ್ಸ್. ಪಾಯಿಂಟ್ ಟೇಕನ್. ದಿ ವಾಟರ್ ದಟ್ ಯು ಆರ್ ಯೂಸಿಂಗ್ ಇನ್ ದಿ ORS ಶುಡ್ ಬಿ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್, ಅಲ್ವೇ? ಹೌದು. ಇನ್ಸ್ಟೆಡ್ ಆಫ್ ಲೈಕ್ ಜಸ್ಟ್ ಟೇಕಿಂಗ್ ಎನಿ ವಾಟರ್ ಆ್ಯಂಡ್ ಪುಟಿಂಗ್ ಸಾಲ್ಟ್ ಆ್ಯಂಡ್ sugar and drinking that, you're just worsening the situation if you are not putting the right water in that, alway. ಅದಕ್ಕೆ ಈ ಸಕ್ಕರೆ ಅನ್ನೋದು ಸ್ವಲ್ಪ ಜಾಸ್ತಿ ಏನಾಗಬೇಕು. ನೀವು ಹೇಳಿದ ರೀತಿ ಒಂದು ಚುಟಿಕೆ ಅಲ್ಲ, ಒಂದು ಕೈ ಹಿಡಿಯಷ್ಟು, ಒಂದು 1 fistful ಅಷ್ಟು ಸಕ್ಕರೆಯನ್ನು ನಾವು ಹಾಕಿ, ಒಂದು ಪಿಂಚ್ ಆಫ್ ಸಾಲ್ಟ್ ಅದನ್ನು ಹಾಕಿ 1 ಲೀಟರ್ ನೀರಿಗೆ ಯಾವಾಗ ಈಗ ಬೇದಿ ಆಗುತ್ತೋ ಆವಾಗ ದೊಡ್ಡವರು ಕುಡಿಬೋದು, ಮಕ್ಕಳಿಗೂ ಇದು ತುಂಬ ಒಳ್ಳೆಯದು. ವಿ ಆರ್ ರಿಪ್ಲೆನಿಷಿಂಗ್ ದ ಫ್ಲೂಯಿಡ್. It might be a little problem for if the diarrhea person is diabetic about it, but still it's a good medicine to take, give back all that what the body has lost. I remember my grandmother telling me to eat jamun when you have loose motion. I simply didn't understand why she said jamun, but then now I kind of relate to what she is trying to tell. ಬೇರೆ ಏನಾದರೂ ಉಪಶಮನಗಳು? ಅಗೇನ್ ವೆನ್ ವಿ ಕಮ್ ಬ್ಯಾಕ್ ಟು ನ್ಯಾಚುರಲ್ ರೆಮಿಡೀಸ್, ನಾವು ಪ್ರಕೃತಿಗೆ ಹೋಗಬೇಕಾದ್ರೆ ಅನೇಕ ಒಳ್ಳೆಯ ಉಪಶಮನಗಳನ್ನು ನಾವು ಕಾಣ್ತೇವೆ. ಈಗ ನೋಡಿ, ಈ ಕರ್ಬೇವು ಅಂತ ಏನು ಬರುತ್ತೆ, ಈ ಕರ್ಬೇವು ಟೆಂಡರ್ ಕರಿ ಲೀವ್ಸ್. ಬಿಫೋರ್ ಐ ಲೆಟ್ ಯು ಸೇ ವಾಟ್ ಎವರ್ ಯು ವಾಂಟ್ ಟು ಸೇ, ಈ ಕರಿ ಲೀವ್ಸ್ ಎಂಬತಕ್ಕಂಥದ್ದು ಅಥವಾ ಈ ಕರ್ಬೇವು ಅಂತ ನಾವು ಯಾವುದನ್ನು ಹೇಳ್ತೀವಿ, ಕರಿ ಲೀವ್ಸ್ ವಿ ಡೋಂಟ್ ಜನರಲಿ ಈಟ್. We have a tendency to take the curry leaves and keep it in the side, and we don't eat. Curry leaves has a lot of iron content and it's a very good ingredient. We are supposed to eat that. ಚಿಕ್ಕ ಮಕ್ಕಳು, ದೊಡ್ಡವರು ಕೂಡ ಮಾಡ್ತಾರೆ ಅದನ್ನು. ನಾವು ಕೂಡ ಕೆಲವೊಮ್ಮೆ ಸಾರಿನಲ್ಲಿರ್ತಕ್ಕಂಥ ಕರಿಬೇವನ್ನು ಎತ್ತಿ ಒಂದು ಸೈಡ್ಗಿಟ್ಟು ಆನಂತರ ಊಟ ಮಾಡೋಕ್ಕೆ ಶುರು ಮಾಡ್ತೇವೆ. ಬಟ್ ಸಿ ದಟ್ ಯು ಇನ್ಕ್ಲೂಡ್ ದಟ್ ಕರಿ ಲೀವ್ಸ್ ವೆನ್ ಯು ಈಟ್. ಸಿ ದಟ್ ಯು ಈಟ್ ದಟ್. ಡು ನಾಟ್ throw that. That's not only for smell or decoration, it is good for your health, alway. ಸೊ ಈ ಕರಿ ಲೀವ್ಸನ್ನು ನಾವು ಒಂದು ಕಪ್ ನೀರಲ್ಲಿ ಹಾಕಿ ಅದನ್ನು ಒಂದು ಡೆಕಾಕ್ಷನ್ ಥರ ಮಾಡಿ ದಿನದಲ್ಲಿ ಅನೇಕ ಬಾರಿ ಇದನ್ನು ಕುಡಿಯೋದ್ರಿಂದ ನಮಗೆ ಉಪಶಮನವನ್ನು ನಾವು ಪಡಿಬಹುದು. ಇನ್ನೊಂದು ಒಳ್ಳೆಯ ಉಪಶಮ ಏನಂದರೆ ಈ ಪೊಮೊಗ್ರಾನೆಟ್, ದಾಳಿಂಬೆ ಅಂತ ಏನಂತೇವೆ, ಈ ದಾಳಿಂಬೆಯ ಜ್ಯೂಸ್ ಬಹಳಷ್ಟು ಒಳ್ಳೆಯದು ಬೇದಿ ಆದಾಗ.
ಇದನ್ನು ನಾವು ಶುಗರ್ ಕೇನ್ ಜ್ಯೂಸ್ ಅಥವಾ ಕಬ್ಬಿನ ಹಾಲು ಜೊತೆನೂ ಕೂಡ ಮಿಕ್ಸ್ ಮಾಡಿ ಇದನ್ನ ತಗೋಬೋದು. I don't know. It kind of sounds a little vague for me. I mean, my taste buds, I don't know. Pomegranate juice ಅಥವಾ ದಾಳಿಂಬೆ ರಸವನ್ನು ತೆಗೆದು ಅದನ್ನು ಕಬ್ಬಿನ ಹಾಲು ಜೊತೆ ಮಿಶ್ರಣ ಮಾಡಿ ಕುಡಿದ್ರೆ ನಮ್ಮ ಡೈರಿಯಾಗೆ ಒಳ್ಳೆಯದು. Pomegranate is a seasonal fruit. Sometimes we don't get it, but ಈ ಪೊಮಗ್ರಾನೆಟ್ ರಸವನ್ನು ಮತ್ತು ಈ ಕಬ್ಬಿನ ಹಾಲಿನ ರಸವನ್ನು ಮಿಶ್ರಣ ಮಾಡಿ ನಾವು ಕುಡಿದಾಗ ನಮ್ಮ ದೇಹ ಕಳೆದುಕೊಂಡಿರ್ತಕ್ಕಂಥ ನೀರಿನ ಅಂಶ ಬೇಗನೆ ಬರ್ತಕ್ಕಂಥ ಒಂದು ವಿಷಯವನ್ನು ನಾವು ನೋಡ್ತೀವಿ. ಬೇರೆ ಏನಾದರೂ ಇನ್ನೊಂದು ಒಳ್ಳೆಯದು ಏನಂದರೆ ಚಾರ್ಕೋಲ್. ಈ ಚಾರ್ಕೋಲ್ ಅನ್ನೋದು ಇಟ್ ಈಸ್ ಅಂಡರ್ ವ್ಯಾಲ್ಯೂಡ್. ಇದರಲ್ಲಿ ಭಾಳಷ್ಟು ಮೆಡಿಸಿನಲ್ ಒಳ್ಳೆತನಗಳನ್ನು ನಾವು ಕಾಣ್ಬೋದು. ಇದನ್ನು ನಾವು ತಗೊಳ್ಳೋದಾದರೆ ಇಟ್ ಹೆಲ್ಪ್ಸ್ ರೀಅಬ್ಸಾರ್ಬ್ ಬ್ಯಾಕ್ ದ ಲಾಸ್ಟ್ ನ್ಯೂಟ್ರಿಯೆಂಟ್ಸ್. ಇದು ಆದಷ್ಟು ನಮ್ಮ ದೇಹದಲ್ಲೇ ಆ ನ್ಯೂಟ್ರಿಯೆಂಟ್ಸ್ ಇರೋ ಹಾಗೆ ಮಾಡುತ್ತೆ. ಸೊ ಇಟ್ ಡಸ್ ನಾಟ್ ಅಲೌ ಇಟ್ ಟು ಬಿ ಲಾಸ್ಟ್ ಥ್ರೂ ಡಯರಿಯಾ. ಸೊ ಈ ಚಾರ್ಕೋಲನ್ನು ಇದರ ಪ್ರಮಾಣವನ್ನು ಭಾಳಷ್ಟು ಕಡಿಮೆ ತೊಗೋಬೇಕು. ಕೆಲವರು ಚಾರ್ಕೋಲ್ ಅಂದರೆ ಅದನ್ನೇ ತಿನ್ನೋದಲ್ಲ, ಈಗ ಅಂಗಡಿಗಳಲ್ಲೂ ಕೂಡ ಚಾರ್ಕೋಲ್ ಟ್ಯಾಬ್ಲೆಟ್ಸ್ ಅಂತ ದೊರೆಯುತ್ತೆ. ಅದನ್ನು ನಾವು ಸೇವಿಸೋದು ತುಂಬ ಒಳ್ಳೆಯದು ಈ ಬೇದಿಗೆ. ಸೊ ಈ ಚಾರ್ಕೋಲ್ ಟ್ಯಾಬ್ಲೆಟ್ಸನ್ನು ನಾವು ಈ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಅದನ್ನು ತೆಗೆದುಕೊಂಡು ನಾವು ತಿಂದಾಗ ಒಳ್ಳೆಯದು. charcoal doesn't mean that you can take any charcoal burnt on the wherever you find. ಎಲ್ಲೋ ಸೌದೆ ಹಾಕಿ ಅಲ್ಲಿ ಎಲ್ಲೋ ಅದು ಏನಿದೆ ಅಂತ ಗೊತ್ತಿಲ್ಲ. there must be plastic also involved in that, so it's advised not to take any charcoal that you find anywhere, but it's advised to take the charcoal tablets that are available in the medical store, which is very good for your diarrhea condition. What else, sir? ಇನ್ನೊಂದು ದ ಟೈಮ್ ಟೆಸ್ಟೆಡ್ ರೆಮಿಡಿ, ದಟ್ ಇಸ್ ಜಿಂಜರ್. ಅಗೇನ್ ಬ್ಯಾಕ್. ಈಗ ನೋಡಿ, ಕೆಲವ್ರಿಗೆ ಈ ಡೈರಿಯಾ ಆದಾಗ ದೇ ಗೆಟ್ ದಿ ಸ್ಟಮಕ್ ಕ್ರ್ಯಾಂಪ್ಸ್, ಇಸ್ ವೆರಿ ವೆರಿ ಬ್ಯಾಡ್ ಸ್ಟಮಕ್ ಕ್ರ್ಯಾಂಪ್ಸ್. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಈ ಜಿಂಜರ್, ಈ ಶುಂಠಿ ಕಾಫಿಯನ್ನು ಕಷಾಯವನ್ನು ಮಾಡಿ ಅವರು ಕುಡಿಯುವಾಗ ಈ ಕ್ರ್ಯಾಂಪ್ಸನ್ನು ಅವರು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಇಟ್ ಆಲ್ಸೋ ಗಿವ್ಸ್ ರಿಲೀಸ್ ಫ್ರಮ್ ಡೈರಿಯಾ. ಸೊ ಜಿಂಜರ್ ಅಗೇನ್ has played a important role again, and ginger is the hero, it seems, in almost all the ailments that we are common ailments that we are discussing. So ginger deserves a lot of kudos for being some wonderful rooty vegetable. ಬೇರೆ ಏನಾದರೂ ಇನ್ನು ಇದಲ್ಲದೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದು, ಅದು ಸ್ವಚ್ಛತೆ. ಈಗ ನೋಡಿ, ಬಾತ್ರೂಮ್ಗೆ ಹೋಗಿ ಬಂದಾದಮೇಲೆ ದೇ ಹ್ಯಾವ್ ಟು ಕೀಪ್ ದರ್ ಹ್ಯಾಂಡ್ಸ್ ಕ್ಲೀನ್. ಮತ್ತೆ ಇಟ್ ಕಮ್ಸ್ ಬ್ಯಾಕ್ ಟು ಕೀಪಿಂಗ್ ಹ್ಯಾಂಡ್ಸ್ ವೆರಿ ಕ್ಲೀನ್. ಸೋಪ್ ಹಾಕಿ ಚೆನ್ನಾಗಿ ಕೈ ತೊಳೆಯೋದ್ರಿಂದ ವಿ ಕ್ಯಾನ್ ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ದಿಸ್ ಇನ್ಫೆಕ್ಷನ್. ಅನೇಕ ಡೇಂಜರಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಈಗ ಸರಿಯಾಗಿ ಕೈ ತೊಳೆಯೋದ್ರಿಂದ ಮನೇಲಿರುವ ಬೇರೆಯವ್ರಿಗೂ ಈ ಬೇದಿಯ ಒಂದು ತೊಂದರೆ ಬರುವಂಥದ್ದಾಗಿದೆ. ಸೊ ದೇ ಹ್ಯಾವ್ ಟು ಕೀಪ್ ಕ್ಲೀನ್. ಹೈಜೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. You know, those days, at least when I was small, there was nothing called liquid soaps. Nowadays, there's a lot of liquid soaps. Adana hinge melgade hinge press madidre bartade. And they other day I was watching, there's some color changing soap, liquid soaps to attract the children into the habit of washing their hands very clean. And ನಾವು ಮಲ ವಿಸರ್ಜನೆಯನ್ನು ಮಾಡಿ ಬಂದಿದ ತಕ್ಷಣ ನಾವು ಅದಕ್ಕೆ ಸರಿಯಾದ ಒಂದು ಸೋಪನ್ನು ಉಪಯೋಗಿಸಿ ತೊಳೆದು ಅನಂತರ ಬೇರೆಯವರು ಕೂಡ ಅದನ್ನು ಉಪಯೋಗಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಶೌಚಾಲಯವನ್ನು ಯಾವ ರೀತಿಯಾದ ಒಂದು ಇನ್ಫೆಕ್ಷನ್ ಅವ್ರಿಗೂ ಬರದೇ ಇರೋ ಒಂದು ರೀತಿಯಲ್ಲಿ. ಸೊ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಆಲ್ವೇಸ್ ಎ ಬೆಟರ್ ಬೆಟ್ ವೆನ್ ಯು ಹ್ಯಾವ್ ಡೈರಿಯಾ. ಈಗ ಈ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರ್ತಕ್ಕಂಥ ಆ ಒಂದು ಮಿಶ್ರಣ ಕೂಡ ತುಂಬ ಒಳ್ಳೆಯದು. ನೀವು ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀರಾ. ಆ್ಯಂಡ್ ನಮ್ಮ ಪ್ರಿಯ ವೀಕ್ಷಕರು, ನಾನು ಮತ್ತು ನಮ್ಮ ಸ್ಟುಡಿಯೋ ಸಿಬ್ಬಂದಿಗಳಿಗೆ ನಿಮ್ಮನ್ನು ವಂದಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಡೈರಿಯಾವನ್ನು ನಾವು ಶುದ್ಧತೆಯಿಂದ ಎದುರಿಸ್ಬೋದು. ಅದಕ್ಕೆ ಮೇಲೆ ದೇವರು ಎಲ್ಲವನ್ನ ತನ್ನ ಹತೋಟಿಯಲ್ಲಿಟ್ಟಿದ್ದಾನೆ. ಭಯಪಡಬೇಡಿ, ದೇವರು ನಿಮ್ಮನ್ನು ನೋಡ್ಕೊಳ್ತಾನೆ.